ಈ ವರ್ಷ ಬಿಸಿಲು ಜಾಸ್ತಿ ಐತಿ, ಮಡಿಕೆ ಖರೀದಿ ಕಮ್ಮಿ ಐತಿ. ಹ್ಮ್. ಅದಕ್ಕ ಜನ ಫ್ರಿಜ್ ನೀರ್ ಕುಡಿತಾರ, ಏನ ಮಡಿಕೆ ಒಯ್ಯಾಕ ಬರವಲ್ರಿ ಜನ. ಹೌದಾ? ಗುಜರಾತ್ಲಿಂದ ತರಿಸಿ ವ್ಯಾಪಾರ ಮಾಡಾತೀವಿ. ಅದ್ ಗುಜರಾತ್ ಮಡಿಕೆ ಏನೋ ಕೆಮಿಕಲ್ ಐತೆ ಅಂತ ಎಲ್ಲ ಜನಕ್ ಬಂದತ್ತಂತ. ಆ ಮಡಿಕೆ ಒಳಗ್ ಮಣ್ಣಿನೊಳಗ್ ಕೆಮಿಕಲ್ ಮಿಕ್ಸ್ ಆಗಂಗಿಲ್ಲ. ಮಿಕ್ಸ್ ಆದ್ರ ಅದು ಸುಡಾಕ್ ಬರಂಗಿಲ್ಲ. ಅದ್ ಕೈ. ನಮಸ್ತೆ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೊಮ್ಮಾಪುರದ ಕುಂಬಾರೋಣಿಗೆ ನಾವಿವತ್ತು ಬಂದಿದ್ದೇವೆ. ಮಡಿಕೆ ಅಂಗಡಿಯ ವ್ಯಾಪಾರದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನಮಸ್ತೆ ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ವನಿತಾ ಚಂದ್ರಶೇಖರ್ ಕುಂಬಾರ್. ಈಗ ನಿಮ್ದು ಮಡಿಕೆ ವ್ಯಾಪಾರ ಮಾಡ್ತಾ ಇದ್ದು ಎಷ್ಟು ವರ್ಷ ಆಯ್ತು ನೀವು? ನಾವು ಹಿರಿಯಾರ್ಲಿಂದನ ಬಂದತ್ರಿ. ಅಜ್ಜ ಅಜ್ಜಿ ಮತ್ತ ಇವತ್ತು ತೆಲ್ಮಾರ್ಲಿದ್ದ ಬಂದದ್ದ ನಮ್ದು ಇದು ಉದ್ಯೋಗ ಕುಲ್ಕ ಕಸಬು. ನಾವು ಒರಿಜಿನಲ್ ಕುಂಬಾರ ನಾವು. ಹೌದನ್ರಿ? ಹೇಳ್ರಿ, ನಿಮ್ಮಲ್ಲಿ ಏನೇನು ಸಿಗ್ತೈತಿ? ನಮ್ಮಲ್ಲಿ ನೀರಿನ ಮಡಕಿ ಸಿಗ್ತಾವು, ನಳದ್ ಮಡಕಿ ಸಿಗ್ತಾವು, ಬಾಟ್ಲಿ ಸಿಗ್ತಾವು, ಜಗ್ ಸಿಗ್ತಾವು, ಊಟದ ತಾಟ್ ಸಿಗ್ತಾವ, ಮದ್ವಿ ಐಟಮ್ಸ್ ಐರಾಣಿ ಸಿಗ್ತಾವ, ಎಲ್ಲಾ ಸಿಗ್ತಾವ್ರಿ ನಮ್ಗೆ. ಮತ್ತೆ ಅಡ್ಗಿ ಮಾಡೋ ಗಡಿಗೆ ಸಿಗ್ತಾವ, ಒಲಿ ಸಿಗ್ತಾವ, ಎಲ್ಲಾ ಸಿಗ್ತಾವ. ಮಣ್ಣಿನ ಏನ್ ಬೇಕೆಲ್ಲಾ ಸಿಗ್ತಾವ್ರಿ. ಹೆಂಗೆ ಮತ್ತೆ ಹೋದ ವರ್ಷಕ್ಕಿಂತ ಈ ವರ್ಷ ಎಷ್ಟು ವ್ಯಾಪಾರ ಹೆಂಗಿದೆ? ಹೋದ ವರ್ಷ ಈ ವರ್ಷ ಬಿಸಿಲು ಜಾಸ್ತಿ ಐತಿ, ಮಡಿಕೆ ಖರೀದಿ ಕಮ್ಮಿ ಐತಿ. ಅದಕ್ಕ ಜನ ಫ್ರಿಜ್ ನೀರ್ ಕುಡಿತಾರ, ಏನ ಮಡಿಕೆ ಒಯ್ಯಾಕ ಬರವಲ್ರಿ ಜನ. ಹೌದಾ? ಬಿಸಿಲು ನೋಡಿದ್ರೆ ಜಾಸ್ತಿ ಐತಿ. ಆದ್ರೆ ಫ್ರಿಜ್ ನೀರ್ ಆರೋಗ್ಯ ಅಲ್ಲ. ಅದು ಮುಂದ ಮಳೆಗಾಲಕ್ಕ ಅದು ಕಫ ಗಟ್ಟಿ ಮಾಡಿ ಮನುಷ್ಯಾಗ ಆರೋಗ್ಯ ಹಾಳು ಮಾಡ್ತದ. ಮಣ್ಣಿನ ಮಡಿಕೆ ಒಳಗ ನೀರ್ ಕುಡಿದ್ರೆ ಒಳ್ಳೆ ಆರೋಗ್ಯ ಬರತ್ತ. ಅದ ಜನರು ತಿಳ್ಕೊಬೇಕ. ಅದ್ರ ಮಣ್ಣಿನ ಮಡಿಕೆ ಒಳಗ ನೀರ್ ಕುಡ್ದಷ್ಟು ಆರೋಗ್ಯ ಮನುಷ್ಯಾಗ ಇರ್ತತಿ. ಅದಕ್ ಜನ ಆ ಮಡಿಕೆ ಒಯ್ದ ನೀರ್ ಕುಡಿದ್ರೆ ಚಲೋ, ಅವ್ರಿಗೆ ಚಲೋ, ನಮಗೂ ವ್ಯಾಪಾರನ ಆಗತ್ತ, ಅವ್ರ ಆರೋಗ್ಯನೂ ಉಳಿತೈತಿ. ಮಣ್ಣಿನಲ್ಲೇ ನೀವು ಕುಡಿಬೇಕು. ಮತ್ತ ಇದು ಡಿಸೈನ್ ಮಡಿಕೆ ಬರ್ತಾವ ಈಗ. ಅಂದ್ರೆ ಈಗ ರೆಡಿಮೇಡ್ ತಂದ್ ಮಾರಾಕತ್ತೀವಿ ನಾವು. ಗಡಿಗೆ ಮಾಡೋರು ಇಲ್ಲ ಈಗ, ಆಳೂನೇ ಇಲ್ಲ. ಗಡಿಗೆ ಮಾಡೋದು ಯಾರು ಕಲ್ತಿಲ್ಲ ಈಗ. ಕಲಿಯುಗದಾಗ ಎಲ್ಲಾರು ಸಾಲಿ ಅಂತ ಬಿಟ್ಟಾರ. ಅದಕ್ಕ ನಾವು ಕರ್ನಾಟಕದಾಗ ಬಾಳ ಕಮ್ಮಿ ಐತಿ ಬಿಸ್ನೆಸ್. ಕರ್ನಾಟಕದಾಗ ಮಡಿಕೆ ರೆಡಿ ಮಾಡೋರು ಇಲ್ಲ. ಅದಕ್ಕೆ ಎಲ್ಲಿ ಸಿಗ್ತಾವ ಅದಷ್ಟ ತಂದ್ ಅವ್ನ ಕರ್ನಾಟಕಕ್ಕೆ ಮಾರ್ತೀವಿ. ಕಡಿಮೆ ಬೀಳೋದಕ್ಕ ನಾವು ಹೊರಗ ಗುಜರಾತ್ಲಿಂದ ತರಿಸಿ ವ್ಯಾಪಾರ ಮಾಡಾತೀವಿ. ಅದ್ ಗುಜರಾತ್ ಮಡಿಕೆ ಏನೋ ಕೆಮಿಕಲ್ ಐತೆ ಅಂತ ಎಲ್ಲ ಜನಕ್ ಬಂದತ್ತಂತ. ಆ ಮಡಿಕೆ ಒಳಗ್ ಮಣ್ಣಿನೊಳಗ್ ಕೆಮಿಕಲ್ ಮಿಕ್ಸ್ ಆಗಂಗಿಲ್ಲ. ಮಿಕ್ಸ್ ಆದ್ರ ಅದು ಸುಡಾಕ್ ಬರಂಗಿಲ್ಲ. ಅದ್ ಕೈಲಿನ ಮಾಡ್ಬೇಕು ಮಡಿಕೆನ. ಅದಕ್ ಮಿಷನ್ ಬಂದಿಲ್ಲ, AI ಬಂದಿಲ್ಲ ಇನ್ನು. ಜನ ತಿಳ್ಕೊಂಡಾರ ಮಿಷನ್ ಆಗೈತಿ, ನೀರ್ ತನಗ ಆಗಂಗಿಲ್ಲ, ಇದ್ರಾಗ ಏನೇನೋ ಮಿಕ್ಸ್ ಐತಿ ಅಂತಂದ. ಆ ಜನದ ಕಲ್ಪನೆ ತಪ್ಪ ಕಲ್ಪನೆ ತೆಗ್ದ್ ಹಾಕ್ಬೇಕು ಅವ್ರ ತಲೆ ಅಂದ. ಇದು ಮಿಷನ್ ರೆಡಿ ಆಗಂಗಿಲ್ಲ, ಮನುಷ್ಯನ ಮಾಡ್ತಾರ. ಮೋದಿ ಅವ್ರ ಗುಜರಾತ್ದಾಗ ಬಾಳ ಸವಲತ್ ಕೊಟ್ಟಾರ ಇವ್ರಿಗೆ. 100 ಫ್ಯಾಕ್ಟ್ರಿ ಅದಾವು. ಒಂದೊಂದ್ ಫ್ಯಾಕ್ಟ್ರಿಗೆ 50-60 ಆಳ, ಅವ್ರಿಗೆ 10 ಲಕ್ಷ ಲೋನ್ ಬಾಳ ಸ್ಯಾಂಕ್ಷನ್ ಮಾಡ್ಯಾರ. ಅದಕ್ಕೆ ಅಲ್ಲಿ ಬಾಳ ರೆಡಿ ಹಾಕೋ ಮಡಿಕೆ ಎಲ್ಲಾ ಅಲ್ಲಿ ಅನುಕೂಲ ಐತಿ ಮೋದಿ ಅವರಿಂದ. ಅದಕ್ಕೆ ಅಲ್ಲಿ ಬಾಳ ರೆಡಿ ಹಾಕೋ. ನಮಗ್ ಇಲ್ಲಿ ಕಡಿಮೆ ಬಿದ್ದದಕ್ಕೆ ನಾವ್ ಅಲ್ಲಿ ತಂದು ವ್ಯಾಪಾರ ಮಾಡ್ತೀವಿ. ಇಲ್ಲಿ ನಿಮ್ಗೆ ಸವಲತ್ ಕೊಟ್ಟಿಲ್ವಾ? ಏನೋ ಗೌರ್ಮೆಂಟ್ ಇಂದ ಕುಂಬಾರು ಅನ್ನೋದ ಹುಬ್ಬಳ್ಳಿ ಗೊತ್ತಿಲ್ಲ. ಹೌದಾ? ಗೌರ್ಮೆಂಟ್ ಸವಲತ್ತು ಏನು ತಗೊಂಡೇನು ಇಲ್ಲ, ಅವ್ರು ಕೊಟ್ಟೇನು ಇಲ್ಲ. ಎಲ್ಲಿ ಮಾರ್ಲಿದ್ದ ನಾವು ಗಡಿಗೆ ತರೋದು ಮಾರೋದು ಗೌರ್ಮೆಂಟ್ ಏನೋ ಅನುಕೂಲ ನಾವು ಬೇಡೇನು ಇಲ್ಲ, ಅವ್ರು ಕೊಟ್ಟೇನು ಇಲ್ಲ. ಕುಂಬಾರದಾರ ಅಂತ ಅವ್ರು ಕೇಳೇನು ಇಲ್ಲ. ಒಟ್ಟ ಸವಲತ್ತನೇ ಇಲ್ಲ. ಗೌರ್ಮೆಂಟ್ ಏನು ಸಿಕ್ಕಿಲ್ಲ, ತಗೊಂಡೇನು ಇಲ್ಲ, ಅವ್ರು ಕೊಟ್ಟೇನು ಇಲ್ಲ ನಮ್ಗೆ. ಈಗ ಜನ ಹಾಗಾದ್ರೆ ಕಡಿಮೆ ಕೆಮಿಕಲ್ ತಲ್ಯಾಗ ಯಾರೋ ಹೇಳಾರ ಏನೋ ಗೊತ್ತಿಲ್ಲ. ಆದ್ರ ಮಡಿಕೆ ಒಳಗ ಯಾವ ಕೆಮಿಕಲ್ ಮಿಕ್ಸ್ ಆಗಂಗಿಲ್ಲ. ಮ್ಯಾಗ್ ಶೋಕ ಪೇಂಟ್ ಮಾಡ್ತಾರ, ಒಳಗ್ ಮಾತ್ರ ಮಣ್ಣ ಇರ್ತೈತಿ. ಎಲ್ಲಾ ಲೇಟೆಸ್ಟ್ ಬೇಡದಕ್ಕ ಪೇಂಟಿನ ಮಟ್ಕನ ತಂದಿವ್ ನಾವು. ಪೇಂಟಿನ ಮಟ್ಕ ಬಾಳ ಬೇಡಿಕೆ ಇರ್ತದ. ಆದ್ರ ಈಗ ಯಾರೋ ಏನೋ ಹೇಳಿ ತಪ್ಪ ತಲ್ಯಾಗ ಕಲ್ಪನೆ ಇಟ್ಕೊಂಡಾರ ಅವ್ರ. ಅದ್ರೊಳಗೆ ಏನಿಲ್ಲ, ಹೊರಗಷ್ಟ ಪೇಂಟ್ ಇರುತ್ತೆ, ಒಳಗ್ ಮಣ್ಣು ಪ್ಯೂರ್ ಮಣ್ಣ ಇರ್ತೈತಿ. ಕೆಮಿಕಲ್ ಮಿಕ್ಸ್ ಆದ್ರ ಗಡಿಗೆ ಸುಡಬೇಕು, ಸುಡಾಕ್ ಬರಂಗಿಲ್ಲ, ಸಿಡದ್ ಒಡದ್ ಹೋಗ್ತದ. ಅದಕ್ಕ ತೆಲ್ಯಾನ್ ತೆಗದ ಮಡಿಕೆ ಒಳಗಿನ ನೀರು ಆರೋಗ್ಯ. ಅದಕ್ ಮಡಿಕೆ ಒಳಗಿನ ನೀರ್ ಕುಡಿದ್ರ ಅವ್ರಿಗೆ ಆರೋಗ್ಯನ ಉಳಿತೈತಿ, ನಮಗೂ ವ್ಯಾಪಾರನ ಆಗತ್ತ. ಹಂಗ ಅವ ಮತ್ತ ಒಲಿ ಮ್ಯಾಗ ಅಡಿಗೆ ಮಾಡಿದ್ರ ಒಲಿ ಸಿಗ್ತಾವ, ಗಡಿಗೆನ ಸಿಗ್ತಾವ ಅಡಿಗೆ ಮಾಡೋ. ಅಡಿಗೆ ಮಾಡೋದ್ ಗಡಿಗೆ ಒಳಗ ಊಟ ಮಾಡಿದ್ರೆ ಆರೋಗ್ಯನ ಸಿಗ್ತತಿ. ಈ ಗ್ಯಾಸ್ ಮ್ಯಾಗ ತಿಂದು ಆರೋಗ್ಯ ಹಾಳಾಗ್ತತಿ. ಜರ್ಮನಿ ತಿಂದು ಮೊಣಕಾಲ್ ನೋವು ಬರತ್ತಾವ. ಅದಕ್ಕ ಮಣ್ಣಿನ ಮಡಿಕೆ ಒಳಗ ಆರೋಗ್ಯ. ಊಟ ಮಾಡಿದ್ರು ಆರೋಗ್ಯ, ನೀರ್ ಕುಡಿದ್ರು ಆರೋಗ್ಯ. ಮಣ್ಣಿನೊಳಗೆ ಯಾವ ಕೆಮಿಕಲ್ ಮಿಕ್ಸ್ ಇಲ್ಲ. ಚೆನ್ನದ್ ತೆಳಲಿ ಒಳಗೆ ಯಾರ ಏನ್ ಹೇಳ್ಯಾರ ಗೊತ್ತಿಲ್ಲ. ಆದ್ರ ಕೆಮಿಕಲ್ ಮಾತ್ರ ಗಡಿಗೆ ಒಳಗೆ ಇರಂಗಿಲ್ಲ. ಶುದ್ಧವಾದ ಮಣ್ಣಿನ ಮಡಿಕೆನ ಮಾರ್ತೀವಿ ನಾವು. ಅದೇ ನೀರಿನ ಬಾಟ್ಲಿ ತೋರ್ಸ್ರಮ್ಮ ನೀವು. ನೀರಿನ ಬಾಟ್ಲಿ ಬರ್ತಾವ ನೀರಿನ ಬಾಟ್ಲಿ. ಮತ್ತೆ ಟೀ ಗ್ಲಾಸ್ ಎಲ್ಲ ಬರ್ತಾವ. ಚಾ ಕುಡಿ ಕಪ್ ಬರ್ತಾವು, ಟೀ ಗ್ಲಾಸ್ ಬರ್ತಾವು, ನೀರಿನ ಗ್ಲಾಸ್ ಬರ್ತಾವ.
ತಟ್ಟೆ ಬರ್ತದ ಮಡಿಕೆ ತಟ್ಟೆ ಮಡಿಕೆ ತಟ್ಟೆ ಬರ್ತೈತಿ. ಮತ್ ಕುಕ್ಕರ್ ಏನಾಗಿರ್ತದಲ್ಲ ಅದನ್ನ ಕುಕ್ಕರ್ ಇಲ್ಲಿ ರೇಟ್ ಜಾಸ್ತಿ ಆಗತ್ತ ಒಯ್ಯಂಗಿಲ್ಲ ಜನ. ದೋಸೆ ತವ ಏನೋ ಬರ್ತದ ತೆವೇನು ಬರ್ತದ, ಆದ್ರೆ ಇಲ್ಲಿ ಹೋಗಲ್ಲ ಅಷ್ಟ ಹೋಗಲ್ಲ. ಬೇಡಿಕೆ ಜಾಸ್ತಿ ಇಲ್ಲ. ಜಾಸ್ತಿ ಬೇಡಿಕೆ ಇರೋದೇ ಜಾಸ್ತಿ ಬೇಡಿಕೆ ಮಣ್ಣಿನ ಮಡಿಕೆ ಒಂದ. ಈ ಗ್ಯಾಸ್ ಬಂದು ಒಲಿ ಅಡಿಗೆ ಮಾಡಂಗಿಲ್ಲ, ಒಲಿ ಮ್ಯಾಗ ಗಡಿಗೆನ ಯೂಸ್ ಮಾಡಂಗಿಲ್ಲ. ಇಲ್ಲಿ ಕುಂಬಾರಿಗೆ ವ್ಯಾಪಾರ ಅಂದ್ರೇನು, ಯಾವಾಗಾರ ಮದ್ವಿ ಸೀಸನ್ ಇದ್ದಾಗ ಸ್ವಲ್ಪ ಮದ್ವಿ ಮಡಿಕೆ, ನೀರಿನ ಮಡಿಕೆ, ಅದು ಕೆಮಿಕಲ್ ಐತಂದ್ ನೀರಿನ ಮಡಿಕೆನು ಒಯ್ವಲ್ರಿ ವರ್ಷ. ಆ ವ್ಯಾಪಾರ ಕಮ್ಮಿ ಐತಿ ಬಿಡ್ರಿ, ಬಾಳ ಕಮ್ಮಿ ಐತಿ. ಬಿಸಿಲು ನೋಡಿದ್ರ ಜಾಸ್ತಿ ಐತಿ, ಆ ಬಿಸಿಲಿಗೆ ತಕ್ಕಂಗ್ ವ್ಯಾಪಾರ ಇಲ್ಲ ಮಣ್ಣಿನ ಮಡಿಕೆದ. ಮತ್ತೆ ಮಣ್ಣಿನ ಮಡಿಕೆ ಯಾವ ತರ ಡಿಸೈನ್ ಸಿಗ್ತಾವ ನಿಮ್ಮಲ್ಲಿ? ಇವು ನಳದ್ ಬರ್ತಾವ ನೋಡಣ್ಣ, ಈ ನಳದ್ ಬರ್ತಾವು. ಮತ್ ಹೊಳ್ಳಿ ಇವು ಕರ್ನಾಟಕದ ಸಾದಾ ಬರ್ತಾವ, ನಳ ಬರಂಗಿಲ್ಲ. ಈ ಲೇಟೆಸ್ಟ್ ಅಂತಂದ್ ಎಲ್ಲಾ ಲೇಟೆಸ್ಟ್ ಬಿಡ್ತಾರಂತ ಇದು ಪೇಂಟ್ ಮಾಡ್ಯಾರ. ಒಳಗ್ ಮಣ್ಣ ಐತ್ ನೋಡಿದ, ಒಳಗ್ ಮಣ್ಣ ಪ್ಯೂರ್ ಮಣ್ಣಿದ, ಹೊರಗಷ್ಟೇ ಡಿಸೈನ್ ಮಾಡಿ ಪೇಂಟ್ ಹಚ್ಚಾರ ಅಷ್ಟ. ಇದ್ರೊಳಗ್ ಕೆಮಿಕಲ್ ಏನು ಮಿಕ್ಸ್ ಆಗಂಗಿಲ್ಲ. ಇದು ಕೈಲೇನೋ ಮಾಡ್ತಾರ. ಇದಕ್ಕೆ ಇನ್ನೂ ಮಿಷನ್ ಬಂದಿಲ್ಲ. ಅದ್ ಮಿಷನ್ ಬಂದೈತಿ ಅಂತ ಎಲ್ಲಾಕ್ ಜನಕ್ಕ ಐತಿ. ಮಿಷನ್ ಮಡಿಕೆ ಮಾಡಕ್ ಬರಂಗಿಲ್ಲ, ಕೈನ ಬೇಕು ಇವಕ್ಕ. ಕೈ ಕೆಲ್ಸನ ಇವ್ ಕುಂಬಾರ ಕೆಲ್ಸ. ಕೈಲೇ ಮಾಡಿ ಇದನ್ನ ರೆಡಿ ಮಾಡಿ ಪೇಂಟ್ ಮಾಡ್ತಾರ. ಇದನ್ನ ಯೂಸ್ ಮಾಡೋದ್ ಹೆಂಗೆ ಇವ್ರು ತಗೊಂಡು? ಏನು ಯೂಸ್ ಮಾಡಕ್ ಏನು ಹಾಕ್ಬಾರ್ದ್ರಿ, ಇದು ನೀರೊಳಗೆ ಏನು ಮಿಕ್ಸ್ ಇರಂಗಿಲ್ಲ. ಜಳ ತೊಳೆದು ತುಂಬೋದು. ಒಂದಿನ ಅಷ್ಟ ಚೆಲ್ಲಿ ಮರ್ದಿನ ಯೂಸ್ ಮಾಡ್ಬೋದು, ಮರ್ದಿನ ಕುಡಿಬಹುದು. ಡೈರೆಕ್ಟ್ ಜಾಸ್ತಿ ಪಳಗಿಸ್ಬೇಕಂತೆಲ್ಲ ಏನಿಲ್ಲ, ಶುದ್ಧವಾಗದೇ ಇರ್ತೈತಿ. ಅದು ಮಣ್ಣೊಳಗೆ ಏನೇ ಇರಂಗಿಲ್ಲ. ಈ ಮಡಿಕೆ ಜೊತೆ ಏನ್ ಮಾಡ್ತೀರಾ? ಮತ್ತೆ ಇನ್ನು ಬೇರೆ ಏನ್ ಮಾಡ್ತೀರಿ? ನಾವ್ ಮಡಿಕೆ ಒಂದು ವ್ಯಾಪಾರ ಮತ್ತೆ ಏನಿಲ್ಲ. ತಂದೂರಿ ಬಟ್ಟೆ ಅದು ಈ ಮಡಿಕೆ ವ್ಯಾಪಾರ ಕಮ್ಮಿ ಇರೋದಕ್ಕ ನಮ್ ಜೀವನ ನಡಿಲಾರದಕ್ಕ ಮಡಿಕೆ ವ್ಯಾಪಾರ ಬಿಟ್ಟು ದೊಡ್ಡ ದೊಡ್ಡ ಬಟ್ಟೆ ಮಾಡಿ ವ್ಯಾಪಾರ ಮಾಡ್ತಾರ. ಹೋಟೆಲ್ ಡಾಬಾಕ್ ಕೊಡು ಬಟ್ಟೆ ಮಾಡಿ ವ್ಯಾಪಾರ ಮಾಡ್ತಾರ. ಮತ್ತೆ ಈ ಮಡಿಕೆ ಬಾಳ ಯೂಸ್ ಆಗಂಗಿಲ್ಲಲ್ಲ, ಎಲ್ಲಾ ಜನ ಬಿಟ್ಬಿಟ್ಟಾರ ಈಗ ಮಡಿಕೆ. ಅದು ಬೇಕಂದ್ರೆ ಒಂದ್ ವಾರ ಮುಂಚೆ ಹೇಳ್ಬೇಕು. ಆರ್ಡರ್ ಕೊಟ್ರ ರೆಡಿ ಇರ್ತಾವ, ಕೊಟ್ಟು ಕಳಿಸ್ತಾರ ಅವ್ರಿಗೆ. ಅವೆಲ್ಲ ಹೋಟೆಲ್ಗೆ ಡಾಬಾಕ ಯೂಸ್ ಆಗ್ತದೆ. ಅದನ್ನ ಮಾಡ್ತಾರ. ಅದು ಎಲ್ಲಿದೆ ನಿಮ್ ಬಟ್ಟೆ? ನಮ್ ನೇಕಾರ್ನಾಗ. ನೇಕಾರ್ನಾಗ ಅದನ್ನ ನಿಮ್ ಯಜಮಾನ್ರು ಮಾಡ್ತಾರ? ನಮ್ ಮನ್ಯಾಗ ಎಲ್ಲಾ ಫ್ಯಾಮಿಲಿ ಎಷ್ಟು ಅದನ್ನ ಮಾಡ್ತಾರ. ಹೌದಾ? ನಿಮ್ ಯಜಮಾನ್ರು ಅಲ್ಲೇ ಅದೇ ಬಟ್ಟೆಯಲ್ಲಿ ಇರ್ತಾರೆ. ಇದನ್ನ ನೀವು ಅಂಗಡಿ ನೀವು ನಡ್ಸ್ಕೊಂಡ್ ಹೊರಗಿಂದ ತಂದ್ ಕೊಡ್ತಾರ, ನಾವ್ ವ್ಯಾಪಾರ ಮಾಡ್ತೀವಿ. ಆದ್ರೆ ಮಣ್ಣಿನ ಮಡಿಕೆ ತಗೋಣಾರ ಇಲ್ಲ ಈ ಸಲ. ಬಿಸಿಲು ನೋಡಿದ್ರೆ ಜಾಸ್ತಿ ಐತಿ, ಗಡಿಗೆ ತಗೋಣಾರ ಇಲ್ಲ. ಎಷ್ಟು ದಿನಕ್ಕೆ ಎಷ್ಟು ಹೋಗ್ಬೋದು ಈಗ ನಿಮ್ ಅಂದಾಜು? ಈಗ ಬಾಳ ಹೋಗಂಗಿಲ್ಲ ಬಿಟ್ರಿ, ಎಲ್ಲಾ ಫ್ರಿಜ್ ಮರೆ ಹೋಗ್ಯಾರಲ್ಲ. ದಿನ ಬಾಳ ಅಂದ್ರ 10-15 ಗಡಿಗೆ ಹೋಗ್ತಾರ ಅಷ್ಟೇ. ಏನ್ ಜನಕ್ಕೆ ಏನ್ ಹೇಳ್ತೀರಿ ನೀವು ಮಡಿಕೆ ಮಡಿಕೆ ನೀರ್ ಕುಡೀರಿ, ಒಳ್ಳೆ ಆರೋಗ್ಯ ಪಡ್ಕೋರಿ. ನಿಮ್ ತಲೆಯಾಗ ಮಿಷನ್ಯಾಗ ಮಾಡಿದ್ದ ಕೆಮಿಕಲ್ ಐತೆ ಅನ್ನೋದೈತಲ್ಲ, ಅದೆಲ್ಲಾ ಸುಳ್ಳು. ಕೆಮಿಕಲ್ ಇಲ್ಲ. ಯಾವ ವಿಜ್ಞಾನಿ ಸೈಂಟಿಸ್ಟ್ ಕಡೆ ಚೆಕ್ ಮಾಡಿಸ್ರಿ ಅದನ್ನ. ಅದ್ರಾಗ ಕೆಮಿಕಲ್ ಇದ್ರೆ ಗಡಿಗೆ ಒಯ್ಬೇಡ ಅಂತೀವಿ ನೀವು ಆತ. ಹೌದಾ? ಆಯ್ತಾ. ಇದು ಎಲ್ಲಿ ಬರ್ತದೆ ನಿಮ್ದು ಅಡ್ರೆಸ್? ಇದು ಬೊಮ್ಮಾಪುರ ಕುಂಬಾರವನ್. ಇಲ್ಲಿ ಯಾವ ಕಡೆಯಿಂದ ಬರ್ಬೇಕು? ಇಲ್ಲಿ ಸಿಬಿಟಿಗೆ ಸೀದಾ ಬಂದ್ರು ಬರ್ತರಿ. ಇದು ನೀವ್ ಇಂಗ್ಲಿಷ್ ಸ್ಕೂಲ್ಗೆ ಹೇಳಿದ್ರೆ ಸೀದಾ ಬಂದ್ರು ಬರ್ತೈತಿ. ಯಾರು ಹೇಳ್ತಾರ ಬೊಮ್ಮಾಪುರ ಕುಂಬಾರವನ್ ಐತಿ ಎಲ್ಲೈತಿ ಅಂದ್ರೆ ಯಾರಾದ್ರೂ ಹೇಳ್ತಾರ. ಓಕೆ, ಥ್ಯಾಂಕ್ ಯು.